ಎಲ್ರಿಗೂ ವಿತ್ ಮಂಜುಶ್ರೀ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತು ನಾನು ನಿಮ್ಮನ್ನ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ನನ್ನ ಅಮ್ಮನ ತವರೂರು. ಚಿಕ್ಕ ವಯಸ್ಸಲ್ಲಿ ಅಂದರೆ ನನ್ನ ಬಾಲ್ಯದ ಬೇಸಿಗೆ ದಿನಗಳನ್ನೆಲ್ಲ ಆ ಪರಿಸರ, ಆ ವಾತಾವರಣದಲ್ಲೇ ಕಳೀತಾ ಇದ್ದೆ. ಈಗ ಯಾವುದಾದ್ರೂ ಲಾಂಗ್ ಹಾಲಿಡೇ ಇತ್ತು, ಇಲ್ಲ ಯಾವುದಾದ್ರೂ ಫಂಕ್ಷನ್ ಇತ್ತು ಅಂದರೆ ಆ ಕಡೆ ಹೋಗಿ ಬರ್ತೀವಿ. ಸೊ ಇವತ್ತು ನಾನು ನನ್ನ ಫ್ಯಾಮಿಲಿ ಒಟ್ಟಿಗೆ ಗೂಡಿ ಊರ ಕಡೆ ಹೊರಟಿದ್ದೀವಿ. ನಿಮ್ಮನ್ನು ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀವಿ. 2 ಕಾರ್ ಮಾಡ್ಕೊಂಡು ಹೋಗಿದ್ವಿ. ಇವರಿಬ್ಬರು ನನ್ನ ರೈಡ್ ಬಡೀಸ್ ಅಂತಾನೆ ಹೇಳ್ಬೋದು. ಶೈಲು, ನನ್ನ ತಮ್ಮ ಸುಹಾಸ್. ಹೋಗ್ತಾ ತುಂಬ ಟ್ರಾಫಿಕ್ ಇತ್ತು, ಅಂದ್ಕೊಂಡೇ ಇರಲಿಲ್ಲ. ಬೇಗನೆ ಬಿಟ್ವಿ, ಆದ್ರೂ ಒಂದಿಷ್ಟು ಕಡೆ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ವಿ. ಬಟ್ ಪಯಣ ಮುಂದೆ ಹೋಗ್ತಾನೆ ಇತ್ತು. ಹಾಡುಗಳು ಕೇಳ್ತಾ, ಎಂಜಾಯ್ ಮಾಡ್ತಾ, ಆಚೆ ಈಚೆ ನೋಡ್ತಾ, ಆ ಕಾರಿಂದ ಈ ಕಾರು, ಇಲ್ಲ ಈ ಕಾರಿಂದ ಇನ್ನೊಂದು ಕಾರು ಅಂತ ಜಂಪ್ ಆಗ್ತಾ ಹೋಗ್ತಾ ದಾರಿ ಸಾಗ್ತಾ ಇತ್ತು. ಅದರ ಜೊತೆ ನಮಗೊಬ್ಬ ಛೋಟಾ ಬಾಸ್ ಇದ್ದ. ಧಾರ್ಮಿಕ ನಮ್ಮ ಓಟು ಅದೇ ಹಾಯ್ ಮಾಡು, ಟಾಟಾ ಮಾಡು, ಟಾಟಾ ಟಾಟಾ. ಈ ನಮ್ಮ ಬಾಸ್ಗೆ ತಕ್ಕಂತೆ ನಮ್ಮ ಸ್ಕೆಡ್ಯೂಲ್ ಇತ್ತು. ಆದರೆ ಪಯಣದಲ್ಲಿ ಈ ಥರ ಮಕ್ಕಳಿದ್ರೆ ಎಷ್ಟು ಮಜವಾಗಿರುತ್ತೆ. ಶಿವಮೊಗ್ಗ ಮತ್ತೆ ಎಲ್ಲ ಅರಮನೆ ಹೋಟ್ಲು ತರೀಕೆರೆ. ಎಲ್ಲಿ ಊಟ ಮಾಡಬೇಕು, ಎಲ್ಲಿ ಟೀ ಕುಡಿಬೇಕು ಅಂತ ಹೇಳಿ ಡಿಸ್ಕಷನ್ಸ್ ಮಾಡ್ತಾ ಮಜಾ ಮಾಡಿಕೊಂಡು ಕೊನೆಗೂ ಮಲೆನಾಡಿಗೆ ಬಂದು ಸೇರಿಕೊಂಡ್ವಿ. ಭದ್ರಾವತಿ, ಶಿವಮೊಗ್ಗ, ಸಾಗರ ಅಂತ ಹೇಳಿ ಹಲವಾರು ಸಿಟಿಗಳನ್ನ ಪಾಸ್ ಮಾಡಿಕೊಂಡು ಕೊನೆಗೆ ಹಾಳ್ಸೆಸಿ ಅಂತ ನಮ್ಮ ಅತ್ತೆ ತವರೂರು, ಅಲ್ಲಿಗೆ ಬಂದ್ವಿ. ಅಲ್ಲೇ ಮಾರನೇ ದಿನ ನನ್ನ ತಂಗಿ ಪ್ರೋಗ್ರಾಮ್ ಇದ್ದಿದ್ದರಿಂದ ಎಲ್ಲರೂ ಬಂದು ಅಲ್ಲೇ ಸೇರಿದ್ವಿ. ಒಂದು ಗುಡ್ಡಗಾಡಿನ ಮಧ್ಯೆ ಒಂದು ಮನೇಲಿ ಇದ್ದಿದ್ದರಿಂದ ಏನೋ ಒಂಥರ ಪೀಸ್ಫುಲ್ನೆಸ್, ಒಂದು ಫೋನ್ ನೆಟ್ವರ್ಕ್ ಇಲ್ಲ, ಈ ಸಿಟಿ ಲೈಫ್ ಒಂದು ಛಾಯೆ ಕೂಡ ಇರಲಿಲ್ಲ. ತುಂಬ ಚೆನ್ನಾಗಿತ್ತು. ನನ್ನ ತಂಗಿದಿರು ಅವ್ರ ಬೇಸಿಗೆ ರಜಕ್ಕೋಸ್ಕರ ಅವ್ರ ಅಜ್ಜಿ ತಾತ ಮನೆಗೆ ಬಂದಿದ್ರು. ಅವ್ರ ಕಸಿನ್ಸ್ ಜೊತೆ ಸೇರಿಕೊಂಡು ನಾನು ಒಂದು ಚಿಕ್ಕ ಮಗು ಆಗಿ ಬದಲಾಗ್ಬಿಟ್ಟೆ. ಆ ಕ್ಯೂರಿಯಾಸಿಟಿ, ಆ ಕೀಟ್ಲೆ, ಆ ಆಟಗಳು ನನಗೂ ನನ್ನ ಬೇಸಿಗೆ ದಿನಗಳೆಲ್ಲ ಜ್ಞಾಪನ ಬರೋಕ್ಕೆ ಶುರು ಆಯಿತು. ಒಂಥರ ಮಜವಾಗಿತ್ತು. ಯೂಟ್ಯೂಬಲ್ಲಿ ಹಾಕಿದ್ರೆ ಕಾಪಿರೈಟ್ ಆಗ್ತೀವಿ. ಯೂಟ್ಯೂಬ್ ಓನರ್ ನನ್ನ ಶೈಲು ಫ್ರೆಂಡ್ ಗೊತ್ತಾ? ಕೆಳಗಿನ ಮಾ ಬಿದ್ದವನು ರಿಪೋರ್ಟ್ ಮಾಡ್ತೀವಿ. ಅಕೌಂಟ್ ಕ್ಲೋಸ್ ವಿತ್ ಮಂಜುಶ್ರೀ. ಮಂಜು ಅದಕ್ಕೆ ವಿಡಿಯೋಗೆ ಯಾರು ಆಗಲ್ಲ ಅಂತ ಸ್ಟ್ಯಾಂಡ್. ಇವ್ರನ್ನೆಲ್ಲ ನಂಬ್ಕೊಂಡ್ರೆ ಆಗುತ್ತಾ? ಮ್ಯಾಚಿಂಗ್ ಪೂರ್ವಿಕಾ, ಪೂರ್ಣಿತಾ, ಪೂಜಿತಾ. ಉಚಿತ, ಖಚಿತ, ನಿಶ್ಚಿತ. ಹೀಗೆ ಮಜಾ ಮಸ್ತಿ ಮಾಡ್ತಾ ಎಲ್ಲರ ಕುಶಲೋಪರಿ ವಿಚಾರಿಸ್ತಾ ಇಂಥ ಪರಿಶುದ್ಧ ವಾತಾವರಣ ಒಳಗೆ ತಗೊಂಡು ಈ ಚೋಟು 5 ಫ್ರೆಂಡ್ಸ್ನ ಮಾಡ್ಕೊಂಡೆ. ಯೆಲ್ಲೋ ಡ್ರೆಸ್ಸಲ್ಲಿರೋರು ನನ್ನ ತಂಗಿ, ಪಿಂಕಲ್ಲಿರೋರು ಅವ್ರ ಕಸಿನ್ಸ್. ಸೊ 5 ಜನನ ಸೇರಿಸ್ಕೊಂಡು ನಾನು ಸೇರಿ ಎಲ್ಲ ಸೆಟ್ ಅಂತ ಅವಲಕ್ಕಿ ಪವಲಕ್ಕಿ ಅಂತೆ ಏನೇನೋ ಆಟ ಆಡಿದ್ವಿ. ಅದಾದಮೇಲೆ ನಾಳಿನ ಪ್ರೋಗ್ರಾಮ್ಗೆ ಎಲ್ರಿಗೂ ಮೆಹಂದಿ ಹಾಕೋದಿತ್ತು. ನನ್ನ ತಂಗಿ ರಿತು ಇಟ್ಕೊಂಡು ನಾನು ಹಾಕ್ತೀನಿ ಅಕ್ಕ ಮೆಹಂದಿ, ನೀವು ಡಿಸೈನ್ಸ್ ಮಾಡಿಕೊಡಿ ಅಂದ್ಲು. ಸೊ ಎಲ್ರ ಕೈಗೂ ಬೇರೆ ಬೇರೆ ಡಿಸೈನ್ಸ್ ಮಾಡಿಕೊಟ್ಟು ನನ್ನ ತಂಗಿ ಅದನ್ನೆಲ್ರಿಗೂ ಬಿಡಿಸಿ ಮಲಗೋ ಅಷ್ಟೊತ್ತಿಗೆ ರಾತ್ರಿ ತುಂಬ ಲೇಟ್ ಆಗೋಗಿತ್ತು. ಪ್ಲಸ್ ಅಷ್ಟೊತ್ತು ಪಯಣ ಬೇರೆ ಮಾಡಿ ಬಂದಿದ್ವಿ, ಸುಸ್ತಾಗಿ ಹೋಗಿ ಒಂದೇ ಸರಿ ನಿದ್ದೆ ಬಂದೇ ಬಿಡ್ತು. ಮಾರನೇ ದಿನ ಫ್ರೆಶ್ ಆಗಿದ್ದು ಎಲ್ಲ ಸೇರಿ ಏನೇನು ಪ್ರಿಪ್ರೇಷನ್ಸ್ ಮೋಸ್ಟ್ ಎಲ್ಲ ಊರ ಕಡೆಯವರೇ ಮಾಡಿಬಿಟ್ಟಿದ್ರು. ನಾವು ಅಲ್ಲಿ ಇಲ್ಲಿ ಸ್ವಲ್ಪ ಕೈ ಆಡಿಸ್ತಾ ಕೂತಿದ್ವಿ. ಹಳ್ಳಿಗರ ಮನಸ್ಸು ಹೇಗಿರುತ್ತೆ ಅಂದರೆ ನಮ್ಮನೆ ಅಲ್ಲಪ್ಪ ಅಂತ ಹೇಳಿ ಯಾರೂ ಸುಮ್ಮನೆ ಕೂರಲ್ಲ. ಎಲ್ಲ ಕೈ ಜೋಡಿಸಿ ನಮ್ಮನೆ ಕೆಲಸ ಅನ್ನೋ ಥರನೇ ಎಲ್ಲ ಮಾಡ್ತಾರೆ. ಊರಿನವರೇ ಎಲ್ಲ ಸೇರಿಕೊಂಡು ಅಡುಗೆ ಮಾಡಿದರು, ಎಲ್ಲ ಸೇರಿ ಅರೇಂಜ್ಮೆಂಟ್ಸ್ ಮಾಡಿದ್ರು. ಅವ್ರನ್ನ ನೋಡಿ ಕಲಿಯೋ ವಿಚಾರಗಳು ನಮಗೂ ಸಹ ತುಂಬ ಇದ್ವು.
ಕದಳಿಕಾಂಬವನಿರಸಿ ಪದ್ಮಕ್ಕಾನೆಂಬಾರತಿಯೇ. ಹೀಗೆ ಮೊದಲನೇ ಬಾರಿ ಋತುಮತಿ ಆಗಿದ್ದ ನನ್ನ ತಂಗಿಗೆ ಈ ಫಂಕ್ಷನ್ ಮಾಡಿದ್ರು. ಪರ್ಸ್ನಲಿ ನನಗೆ ಇದೆಲ್ಲ ಅಷ್ಟೊಂದು ಅರ್ಥ ಆಗಲ್ಲ, ಆಮೇಲೆ ಇಷ್ಟ ಇಲ್ಲದೆ ಇದ್ರೂ ಅಲ್ಲಿನ ರೀತಿ ರಿವಾಜುಗಳು ಹಾಗಿರುತ್ತೆ. ನಮ್ಮ ಹಿರಿಯರು ಅದನ್ನು ಯಾವುದಾದ್ರೂ ಒಂದು ರೀಸನ್ಗೆ ಅಂತ ಹೇಳಿನೇ ಮಾಡಿರ್ತಾರೆ ಅಲ್ವಾ. ಇದು ಸಹ ಹಾಗೆ. ಅದರ ಹಿಂದಿನ ಮಹತ್ವ ಏನೋ ಅಂತ ತಿಳ್ಕೊಬೇಕು ಅಂತ ಹೇಳಿ ಇದಾದಾಗಲೇ ನನಗೂ ಅನಿಸಿದ್ದು ಸಹ. ಆದರೆ ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಹೊಸ ವಿಚಾರಗಳನ್ನ ಕಲ್ತ್ವಿ. ಅಕಸ್ಮಾತ್ ನಿಮ್ಗೆ ಯಾರಿಗಾದ್ರೂ ಈ ಥರ ಫಂಕ್ಷನ್ಸ್ನ ಏನಕ್ಕೆ ಮಾಡ್ತಾರೆ ಅಂತ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾವು ಕಲ್ತಂಗೆ ಆಗುತ್ತೆ. ಹೀಗೆ ಫಂಕ್ಷನ್ಸ್ ಎಲ್ಲ ಮುಗ್ದು ಎಲ್ಲರೂ ಊಟಕ್ಕಂತ ಕೂತ್ರು. ನಂದು ಬರೀ ಅದೊಂದೇ ಕೆಲಸ. ನನ್ನನ್ನು ಬಿಟ್ಟು ಊಟ ತಿನ್ನುತ್ತಿರೋ ದ್ರೋಹಿಗಳಿವರು. ನಂತರ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಜೈನ ಬಸದಿಗೆ ಅಂದರೆ ನಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಪೂಜೆ ಮುಗಿಸಿ ಪ್ರಾರ್ಥನೆ ಮುಗಿಸಿ ಅಲ್ಲಿ ಇದೊಂದು ಪುಸ್ತಕ ಸಿಕ್ತು ನನಗೆ, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಅದಕ್ಕೆ ಅದನ್ನು ನೋಡ್ತಾ ಒಂದು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು. ಆದರೆ ದೇವಸ್ಥಾನದ ಪುಸ್ತಕ ಆಗಿದ್ದರಿಂದ ನಾನು ಅದನ್ನು ತೊಗೊಳಕ್ಕಾಗಲಿಲ್ಲ. ಆದರೆ ಕೇಳಿದ್ದೆ ಅವ್ರನ್ನ ಇನ್ನೊಂದು ಪುಸ್ತಕ ಸಿಗುತ್ತಾ ಅಂತ ಹೇಳಿ. ಅದಾದ ನಂತರ ಎಲ್ಲ ಮಕ್ಕಳು ಹಾಗೆ ಆಟ ಆಡಿಕೊಂಡು ಇದ್ದರು. ನಾವು ನೆನ್ನೆ ಹಾಕಿದ ಮೆಹಂದಿಗಳು ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೇಳಿ ನೋಡ್ತಾ ಎಲ್ಲ ಕೂತ್ಕೊಂಡಿದ್ವಿ. ಅದಾದ ನಂತರ ಸುಮ್ಮನೆ ಅಲ್ಲೇ ಸುತ್ತಮುತ್ತ ಕಾಡು ಮಧ್ಯೆ ಒಂಚೂರು ಓಡಾಡಿಕೊಂಡು ನನ್ನ ಮಾವಂದಿರು ನನ್ನ ತಮ್ಮಂದಿರೆಲ್ಲ ಅಲ್ಲಿ ಕೂತ್ಕೊಂಡು ಒಂಚೂರು ಹರಟೆ ಹೊಡಿತಾ ಕೂತ್ಕೊಂಡಿದ್ರು. ಅದಾದ ನಂತರ ನನ್ನ ಇನ್ನೊಬ್ಬರು ಅಜ್ಜಿ ಮನೆ, ಚಿಕ್ಕಜ್ಜಿ ಮನೆಗೆ ಹೊರಟ್ವಿ ನಾವು. ಹಾಳ್ಸಸಿಯಿಂದ ಜೋಗ್ ಫಾಲ್ಸ್ ಹತ್ರ ಕಾರ್ಗಲ್ ಅನ್ನೋ ಒಂದು ಸಿಟಿ ಇದೆ, ಅದ್ರ ಹತ್ರ ಹೋಗಿ ಅಲ್ಲಿ ಉಳ್ಕೊಂಡ್ವಿ ಅವತ್ತಿನ ರಾತ್ರಿ. ಇದು ಅಕ್ಕಿ ರೊಟ್ಟಿ ಮಾಡಿಕೊಡ್ತಿದ್ರು ನಮ್ಗೆ ಅವತ್ತು ರಾತ್ರಿ ಊಟಕ್ಕೆ. ನಮ್ಮ ಮನೇಲೂ ಮಾಡ್ತೀವಿ, ಆದರೆ ಇಷ್ಟು ರುಚಿಯಾಗಿ ಅಕ್ಕಿ ರೊಟ್ಟಿ ಬರಲ್ಲ. ಆ ಸೌದೆ ಆ ನೀರಲ್ಲಿ ಸಿಗೋ ಆ ರುಚಿನೇ ಬೇರೆ ಇರುತ್ತೆ. ಇದೊಂಥರ ನನ್ನ ಫೇವ್ರೆಟ್ ತಿನಿಸು ಅಂತ ಹೇಳ್ಬೋದು. ಊರ ಕಡೆ ಹೋದರೆ ರೊಟ್ಟಿ ಒಂಚೂರು ಬೆಲ್ಲ ಇಲ್ಲ ಮೊಸರು ಕೊಟ್ಬಿಟ್ರೆ ಆಹಾ, ಅದಕ್ಕಿಂತ ಸ್ವಾದಕರವಾಗಿರೋದು ಯಾವುದೂ ಸಿಗಲ್ಲ. ಈ ಥರ ರೊಟ್ಟಿ ಅಕ್ಕಿ ಹಿಟ್ಟನ್ನು ಮಾಡಿ ಅದರಿಂದ ರೊಟ್ಟಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಯಾವತ್ತಾದರೂ ನೀವು. ಮಾರನೇ ದಿನ ಬೆಳಗ್ಗೆ ಎದ್ದು ಹೀಗೆ ಒಂದು ವಾಕ್ ಹೋಗಿ ಬಂದು ಕೊಟ್ಟಿಗೆನ ಅದ್ರ ಸುತ್ತಮುತ್ತ ಏನೇನು ಗದ್ದೆಗಳಿತ್ತು, ತೋಟ ಇತ್ತು, ಅದನ್ನೆಲ್ಲ ನೋಡ್ಕೊಂಡು ಬಂದೆ. ಇದು ಮಳೆಗಾಲಕ್ಕೆ ಅಂತ ಹೇಳಿ ಅವರು ಸೌದೆಗಳನ್ನ ಎತ್ತಿಟ್ಕೊಂಡಿರ್ತಾರೆ. ನಾನು ಹೋಗಿದ್ದೆ ಏಪ್ರಿಲಲ್ಲಿ. ವ್ಲಾಗ್ನ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆದರೆ ಏಪ್ರಿಲಲ್ಲೇ ಆ ಸೌದೆಗಳನ್ನೆಲ್ಲ ಕಟ್ಕೊಂಡು ಬಂದಿಟ್ಟಿದ್ರು. ಕೊಟ್ಟಿಗೆನಲ್ಲಿ ಎಲ್ಲ ಹಸುಗಳನ್ನ ಆಗಲೇ ಬಿಟ್ಬಿಟ್ಟಿದ್ರು ಆಚೆ. ನಾನು ಹೋದಾಗ 2 ಕರುಗಳಿದ್ವು. ಯಾವ್ದಿದು ಪ್ರಾಣಿ ಅನ್ನೋ ಥರ ನೋಡ್ತಿತ್ತು ಎರಡೂ. ಆದರೆ ತುಂಬ ಮುದ್ದಾಗಿದ್ವು, ಚೆನ್ನಾಗಿತ್ತು. ಹಾಗೆ ಇಲ್ಲಿ ಅಡಿಕೆ ಸಸಿಗಳನ್ನ ನೋಡಿದೆ. ಇದನ್ನೆಲ್ಲ ಶುಶ್ರೂಷೆ ಮಾಡಿ ತೊಗೊಂಡು ಹೋಗಿ ತೋಟದಲ್ಲಿ ನೆಡ್ತಾರೆ, ಅಡಿಕೆ ಮರಗಳಾಗಿ ಬೆಳೆಯುತ್ತೆ. ಹೀಗೆ ಹಲವಾರು ವಿಷಯಗಳನ್ನ ಪ್ರತಿ ಸರಿ ಊರಿಗೆ ಹೋದಾಗಲೂ ನಾನು ಕಲ್ತ್ಕೊಂಡು ಬರ್ತೀನಿ. ತುಂಬ ಎಂಜಾಯ್ ಮಾಡಿದೆ ಈ ಸರಿ. ಎಲ್ಲ ಒಟ್ಟಿಗೆ ಹೋಗಿದ್ರಿಂದ ಇನ್ನೂ ಮಜವಾಗಿತ್ತು. ಟೀ ತಿಂಡಿ ಕುಡಿದು ಹಳ್ಳಿಯ ಸೋಜಿಗ ಬಿಟ್ಟು ಬೆಂಗಳೂರಿನ ರೋಜ್ಗೆ ಅಂತ ಹೇಳಿ ವಾಪಸ್ ಬಂದುಬಿಟ್ವಿ. ತುಂಬ ರಿಫ್ರೆಶಿಂಗ್ ಆಗಿತ್ತು ಈ ಜರ್ನಿ. ನಿಮಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಅಕಸ್ಮಾತ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಾನು ಸಿಗ್ತೀನಿ ಮುಂದಿನ ವೀಡಿಯೋಲಿ. ಬಾಯ್.